ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾವಿವತ್ತೆಲ್ಲ ದೇವ್ರ ಮನೆಗೆ ಹೋಗ್ತಾ ಇದೀವಿ ನಮ್ಮ ಫ್ಯಾಮಿಲಿ ಜೊತೆಗೆ ಫುಲ್. ನಮ್ದು ಇದ್ರಲ್ಲಿ ಯಾವ್ದೇ ಹೊಸ ಗಾಡಿ ಬರ್ಲಿ ಎವ್ರಿ ಇಯರ್ಸ್ ನಮ್ಮ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋದು. ಸೊ ದೇವ್ರ ಮನೆ ನೀವೆಲ್ಲ ಕೇಳಿರ್ತೀರಾ, ಬಟ್ ದೇವಸ್ಥಾನದ ಬಗ್ಗೆ ಅಷ್ಟು ಗೊತ್ತಿರಲ್ಲ. ಎಲ್ಲ ಪೀಕ್ ಪಾಯಿಂಟ್ಸ್ ಇದೆ, ವ್ಯೂ ಪಾಯಿಂಟ್ಸ್ ಇದೆ ಅಂತ ಹೇಳಿ ಟ್ರೆಕ್ಕಿಂಗ್ ಅಂತ ಬರ್ತಾ ಇರ್ತಾರೆ. ಸೊ ಅಲ್ಲಿ ದೇವಸ್ಥಾನನೂ ಇದೆ, ಕಾಳಭೈರೇಶ್ವರ ದೇವಸ್ಥಾನ. ಸೊ ಅದ್ರ ಬಗ್ಗೆ ನಮ್ ಡ್ಯಾಡ್ ಸ್ವಲ್ಪ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗೆ ಏನು ಅಂತ. ಒಬ್ಬ ಈಗ ನಾವು ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡ್ ಬರ್ತೀವಲ್ಲ, ಅದ್ ಹೇಗೆ ಎವ್ರಿ ವರ್ಷ ಹೋಗಿ ನಾವು ಮಾಡ್ಕೊಂಡ್ ಬರೋದು ಹೇಗೆ? ಕಾಫಿ ಗೀಫಿ ಎಲ್ಲ ಕೊಟ್ಟಿ ಕುಯ್ಯೋದಾಗ ಯಾವ ತರ ಅದು ಮಂದೇವ್ರಿಗೆ ಇರೋದ್ರಿಂದ ಅದು ವರ್ಷಕ್ಕೊಂದ್ಸರ್ತಿ ನಾವು ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡ್ಲೇಬೇಕು ಪ್ರತಿ ವರ್ಷನು. ಹಿಂದೆ ನಮ್ಮ ಅಜ್ಜನ ಕಾಲದಿಂದಲೂ ನಮ್ಮ ಅಜ್ಜನ ಕಾಲದಿಂದಲೂ ನಡ್ಕೊಂಡ್ ಬಂದಿರೋಂತ ಪದ್ಧತಿ ಅದು. ಈಗ್ಲೂ ಅಷ್ಟೇ ನಮ್ಮ ಮನೇಲಿ ಏನಾದ್ರೂ ಒಂದು ಹೊಸ ಕೆಲ್ಸ, ಮನೇಲಿ ಒಂದು ಹೊಸದಾಗಿ ಏನಾದ್ರು ಹೊಸ ಮನೆ ಕಟ್ಟಿದಾಗ್ಲಿ, ಹೊಸದಾಗಿ ಮನೇಲಿ ಮದ್ವೆ ಆಗ್ತಿದ್ದಾಗ್ಲಿ, ಹಾಗೂ ಮತ್ತು ಮನೇಲಿ ಏನಾದ್ರು ಹೊಸ ಗಿಡಿ ತಂದಾಗ್ಲಾಗ್ಲಿ, ಆ ತರ ಪ್ರತಿ ವರ್ಷ ಅಂದ್ರೆ ದಿನಾನು ತಂದಂತ ದಿನ ಹೋಗಿ ಪೂಜೆ ಫಸ್ಟ್ ಮಂದೇವರಿಗೆ ಪೂಜೆ ಮಾಡಿಸಿ ಬಂದು ಆಮೇಲೆ ಬೇರೆ ಕಡೆ ಎಲ್ಲಾದ್ರೂ ಟೂರ್ ಹೋಗೋದು ಮಾಡೋದು ವೆಹಿಕಲ್ ಇದ್ರೆ ಮಾಡ್ತಾರೆ. ಹಾಗಾಗಿ ನಾವು ಈ ಸರ್ತಿ ಏನ್ ಮಾಡಿದ್ವಿ, ಹೊಸ ವೆಹಿಕಲ್ ತಂದಿದೀವಿ ಆಯ್ತಾ. ಮಹೇಂದ್ರ ಕಾರ್ ತಂದಿದೀವಿ. ಹಾಗಾಗಿ ಮಂದೇವರಿಗೆ ಹೋಗಿ ಹಣಕಾಯಿ ಮಾಡಿಸ್ಕೊಂಡು ಅಲ್ಲಿಂದ ಪೂಜೆ ಮಾಡ್ಕೊಂಡು ಮತ್ತೆ ಬೇರೆ ಕಡೆ ಎಲ್ಲಾರ ಹೋಗೋದಾದ್ರು ಸಹ ಮತ್ತೆ ಹೋಗ್ಬೇಕು. ಹಾಗಾಗಿ ಪ್ರತಿ ವರ್ಷನೂ ನಮ್ಮ ಮಂದೇವರಿಗೆ ಅಂತೂ ಒಂದ್ ವರ್ಷನೂ ತಪ್ಪದಂಗೆ ಪ್ರತಿ ವರ್ಷನೂ ಹೋಗಿ ಬಂದ್ರೆ ನಮ್ಗೆ ಒಳ್ಳೇದ್ ಕೊಟ್ಕೊಂಡು ನಮ್ಮನ್ನ ಕಾಪಾಡ್ಕೊಂಡ್ ಬರುತ್ತೆ. ಅದು ಕಾಳಭೈರೇಶ್ವರ ನಮ್ಗೆ ಮಂದೇವ್ರದು ಆಯ್ತಾ. ಅಲ್ಲಿ ದೇವ್ರ ಮನೆ ಹೋಗ್ಬೇಕು ಅನ್ನೋದಕ್ಕಾಗಿ ಹೋಗ್ತಾ ಇದೀವಿ. ಓಕೆ, ಸೊ ಗಾಯ್ಸ್, ಕೇಳಿದ್ರಲ್ಲ ಪಪ್ಪ ಹೇಳಿದ್ನಲ್ಲ. ಸೊ ಇದು ನಮ್ಮ ಗೌಡಸ್ ಫ್ಯಾಮಿಲಿಯಲ್ಲಿ ನಡ್ಕೊಂಡ್ ಬರುವಂತ ರೀತಿ ಇದು ಯಾವಾಗ್ಲೂ ಇದ್ದೇ ಇರುತ್ತೆ. ನಾವ್ ಅಲ್ಲಿ ಹೋಗಿ ದೇವಸ್ಥಾನದೆಲ್ಲ ತೋರಿಸ್ತೀನಿ. ಇವಾಗ ನಾವು ಹೋಗೋ ಜರ್ನಿನ ಎಂಜಾಯ್ ಮಾಡಿ, ಯಾಕಂದ್ರೆ ಇಟ್ ವಿಲ್ ಬಿ ಅ ಲಾಂಗ್ ಶಾರ್ಟ್. ಸೀಟ್ ಬೆಲ್ಟ್ ಹಾಕೊಳ್ಳೋದು ವರ್ಷದಂತೆ 1000 ವರ್ಷದ ದೇವಸ್ಥಾನ, ಹಳೆ ದೇವಸ್ಥಾನ, ಹಳೆ ದೇವಸ್ಥಾನ. ಇಲ್ಲಿ ಇದು ಕೆರೆ ಎಲ್ಲ ಕೆರೆನು ಅದು ಯಾರು ಮುಟ್ಟಂಗೆ ಇಲ್ಲ. ಇಲ್ಲಿ ಊರ್ನೂರು ಬಳಸಂಗಿಲ್ಲ. ದೇವ್ರಿಗೆ ಮಾತ್ರ, ಇದು ಪರ್ಟಿಕ್ಯುಲರ್ ದೇವ್ರಿಗೆ ಮಾತ್ರನೇ ಹೇಳ್ತೀವಿ. ಇದು ಇತ್ತೀಚೆಗೆ ಸ್ವಲ್ಪ ದೇವ್ರ ಮನೆ ಗುಡ್ಡ ಹತ್ತಕ್ಕೆ ಸ್ಪ್ರೆಡ್ ಆಗಿತ್ತು. ಫಸ್ಟ್ ಎಲ್ಲ ದೇವ್ರ ಮನೆ ಅಂದ್ರೆ ದೇವಸ್ಥಾನ ಅಂತಾನೆ ಇತ್ತು. ಇತ್ತೀಚೆಗೆ ಎಲ್ಲ ಇದ್ ಮಾಡಿ ತುಂಬಾ ಫೇಮಸ್ ಈಗ. ಇತ್ತೀಚೆಗೆ ಅದೇ ಗುಡ್ಡ ಟ್ರೆಕ್ಕಿಂಗ್ ಎಲ್ಲ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇದು ದೇವಸ್ಥಾನಕ್ಕೆ ಇದು ಟೈಮಿಂಗ್ಸ್ ಎಲ್ಲ ಹೇಗೆ? ಪೂಜೆ ಗೀಜೆ ಎಲ್ಲ 9 ರಿಂದ 11 ಗಂಟೆ 12 ಗಂಟೆ ಒಳಗೆ ಅಭಿಷೇಕ ಪೂಜೆ. 1 ಗಂಟೆ ತನಕ ಇರ್ತಾರೆ. ಮತ್ತೆ ಸಾಯಂಕಾಲ 5 ಗಂಟೆಯಿಂದ 8 ಗಂಟೆ ತನಕ ಇರ್ತಾರೆ. ಬಟ್ ಅಭಿಷೇಕ ಎಲ್ಲ ಆಗೋದು ಅಭಿಷೇಕ ಎಲ್ಲ ಬೆಳಿಗ್ಗೆ 10 ಗಂಟೆ ಒಳಗಡೆ ಆಗ್ಬಿಡುತ್ತೆ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ನಾವು ತುಂಬಾ ವರ್ಷ, 30 ವರ್ಷ ಆಯ್ತು. 30 ವರ್ಷ ಆಯ್ತು ಇಲ್ಲೇ ಇದ್ದೀರಾ? ನಾವು ಇಲ್ಲೇ ಇದ್ದು ವರ್ಷದಿಂದ ಇಲ್ಲೇ ಇದ್ದರು. ನಮ್ಮ ಅತ್ತೆ ಮಾವನ್ ಕಾಲದ್ದು, ತುಂಬಾ ಕಾಲದ್ದು, ಹಳೆ ಕಾಲದ್ದು. ಓಕೆ ಅಮ್ಮ, ಥ್ಯಾಂಕ್ಸ್ ಅಮ್ಮ, ತುಂಬಾ ಥ್ಯಾಂಕ್ಸ್ ಎಲ್ಲ ಇನ್ಫಾರ್ಮೇಶನ್ ಕೊಡಿ. ನಮ್ದು ಮೂಡಿಗೆರೆ ಇದೆ ಊರು. ಹೌದಾ? ನಮಗ್ ಗೊತ್ತು, ನಿಮ್ಮಿಂದ ನಿಮ್ ಬಾಯಿಂದ ಕೇಳಿದ್ರೆ ಜನಗಳಿಗೆ ಗೊತ್ತಾಗತ್ತಲ್ಲ ಅಂತ. ತುಂಬಾ ಫೇಮಸ್. ನಾವು ಎಲ್ಲದಕ್ಕೂ ನಾವು ಏನ್ ಕೆಲಸ ಇಲ್ಲಿ ಬಂದ್ ಮಾಡ್ಬೇಕು. ದೇವಸ್ಥಾನದ ಕೆಲಸ ಎಲ್ಲ ನೀವು ಹಂಗೆ ಫ್ರೀ ಆಗೇ ಮಾಡ್ತೀರಾ? ಯಾವ್ದೇ ತರ ನಾವೇನು ತಗೊಳಲ್ಲ, ಫ್ರೀ. ಅವಾಗ್ಲಿಂದ ತುಂಬಾ ಫೇಮಸ್ ಅಂದ್ರೆ ನಮ್ ಕಾಲಭೈರೇಶ್ವರ ನಮ್ಗೆಲ್ಲ ಒಳ್ಳೇದ್ ಮಾಡೋದು. ನಿಮ್ಗೆ ಈ ಪ್ಲೇಸ್ ಬಗ್ಗೆ ಹೇಳ್ಬೇಕಂದ್ರೆ ಸೂಪರ್ ಪ್ಲೇಸ್, ಬಟ್ ಜನಗಳೇ ಹಾಳು ಮಾಡ್ತಾರಂತ. ನೀವು ಈಗ ಹೋಗ್ಬೋದು ನೇಚರ್ ಹೋಗು, ಅಲ್ಲಿ ಪ್ಲಾಸ್ಟಿಕ್ಸ್, ಮೇನ್ ಆಗಿ ಪ್ಲಾಸ್ಟಿಕ್ಸ್ ಎಲ್ಲ ಜಾಸ್ತಿ ಪ್ಲಾಸ್ಟಿಕ್ಸ್. ಅದರಿಂದ ದನಕ್ಕೆ ಎಫೆಕ್ಟ್. ಆಮೇಲೆ ಫಾರೆಸ್ಟ್ ನರ್ ಏನು ಅಲ್ಲಿಗೆ ರಿಸ್ಟ್ರಿಕ್ಟೆಡ್ ಪ್ಲೇಸ್ ಅಂತ ಜನ ಕಳ್ಸಲ್ಲ. ಜನ ಏನ್ ಮಾಡ್ತಾರೆ ಅಂದ್ರೆ ಅವರು ಟೌನ್ ಅಲ್ಲಿ 50% ಜನಗಳಿಂದ ಮತ್ತೆ 50% ಜನಗಳಿಗೆ ತೊಂದರೆ ಆಗ್ತಿದೆ ಇದರಿಂದ. ನಾನು ಆಗ್ಲೂ ಬಂದಾಗೂ ಅದೇ ಥಿಂಕಿಂಗ್ ಮಾಡುದು, ಎಷ್ಟು ಒಳ್ಳೆ ಇದೆ ಅಂದ್ರೆ ನನ್ಗಿಲ್ಲಿ ತುಂಬಾ ಹಿಡನ್ ಗೊತ್ತು, ಹೋಗಕ್ ಬಿಡಲ್ಲ ಅಷ್ಟೇ ಯಾರಿಗೂ. ಈಗ ನನ್ನ ಪ್ಯಾಕೇಜ್ ನಲ್ಲಿ ನಾನು ಎಲ್ರಿಗೂ ಅದೇ ತರ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಓದಿದ್ದೆಲ್ಲ ಇಲ್ಲಿ? ನಾನು ಸೆಕೆಂಡ್ PUC ಡ್ರಾಪ್ ಔಟ್. ನಂದು ಒಂದೊಂದು ಕಷ್ಟದಿಂದ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಮನೆಗೋಸ್ಕರ ಈಗ ಕೆಲಸ ಮಾಡ್ತಿದ್ದೀನಿ. ಇಲ್ಲೇ ಕೊಟಗೆರದಲ್ಲಿ ಫೇಮಸ್ ನೀರ್ ದೋಸೆ ಇರ್ಬೋದು, ಅಲ್ಲೇ ಹೋಟ್ಲ್ ಇದೆ ನಮ್ದು, ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ಈಗ ಹೇಗಂದ್ರೆ ನಾವು ಇಲ್ಲಿ ಲೋಕಲ್ ಹುಡುಗ್ರೇನೆ ಜನಕ್ಕೆ ಶೇರ್ ಮಾಡ್ಬೇಕಲ್ಲ ಎಲ್ಲರೂ. ಪ್ಲಾಸ್ಟಿಕ್ಸ್ ನ ಅವಾಯ್ಡ್ ಮಾಡಿ. ನೀವು ಬ್ಯಾಂಗ್ಳೂರ್ ಸಿಟಿಲಿ ಹಾಕೋ ತರ ಹೋಗಿ ಬರೇ ಪ್ಲಾಸ್ಟಿಕ್ ಉದ್ದ ಇವಾಗ ಅಲ್ಲೇ ಒಂದ್ ಮೂಲೆ ನೋಡಲ್ಲ, ಒಂದ್ ಪ್ಲಾಸ್ಟಿಕ್ ಬಾಟ್ಲಿ ಬಿದ್ದಿದೆ.
ಇವಾಗ ತಂದಿರ್ತಾರೆ ಪ್ಲಾಸ್ಟಿಕ್ ಬಾಟಲ್ ನ ಕಾರಲ್ಲಿ ಹಾಕೊಂಡು ಹೋಗಲ್ಲ, ಹೋಗಲ್ಲ. ತಗೊಂಡ್ ಬರ್ತಾರೆ, ಡಸ್ಟ್ಬಿನ್ ಹಾಕೋದಿಲ್ಲ. ಅಲ್ಲೇ ನೋಡಿ ಇಲ್ಲಿಂದ ಕೊಟ್ಟಿಗೆರೆ ನಿಮ್ ಪೇಜ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಕೊಟ್ಟಿಗೆರೆ ಅಂದ್ರೆ ಫೇಮಸ್ ದೋಸೆಗೆ. ಅಲ್ಲಿ ನೋಡಿ ಬರೇ ದನಗಳು ಪ್ಲಾಸ್ಟಿಕ್ ತಿನ್ನೋದಾ, ಅಲ್ಲೇ ಇರ್ತವೆ, ಎದುರುಗಡೆನೆ ತಿಂತಿರುತ್ತೆ, ಪ್ಲಾಸ್ಟಿಕ್ ಅಲ್ಲಿ ಹಾಕೋ ಅದನ್ನು ತಿನ್ನುತ್ತೆ. ಹೈಯೆಸ್ಟ್ ದನಗಳಿಗೆ ಜಾಸ್ತಿ ಅಲ್ಲಿ ತೊಂದ್ರೆ ಇದೆ ಅಂತ ಪ್ಲಾಸ್ಟಿಕ್ ನ ಆದಷ್ಟು ಕಮ್ಮಿ ಮಾಡಿ. ಯಾಕಂದ್ರೆ ಗೋಗಳು ಆಕ್ಚುಲಿ ನಮ್ಮಲ್ಲಿ ಕಡಿಮೆ ಇದೆ, ಆಲ್ರೆಡಿ ಎಲ್ಲ ಕಡ್ಕೊಂಡ್ ತಿಂತಾ ಇದಾರೆ. ಆದ್ರೆ ಅದ್ರಲ್ಲೂ ಜೊತೆಗೆ ಪ್ಲಾಸ್ಟಿಕ್ ಹಾಕಿ ಅದ್ರ ಜೊತೆಗೆ ನಾವು ಒಳ್ಳೇದ್ ಬಯಸೋದ್ರ ಜೊತೆ ನಾವೇ ಕೆಟ್ಟದ್ ಮಾಡ್ತಿದೀವಿ. ಫ್ಯಾಕ್ಟ್ ಅಂದ್ರೆ ಒಳ್ಳೇದಾಗ್ಬೇಕಂತ ಕೆಟ್ಟದೇ ಆಗ್ತಾ ಇದೆ ಹೊರತು ಒಳ್ಳೇದಾಗ್ತಲ್ಲ. ಮನ್ಸಲ್ಲಿದೆ ಒಳ್ಳೇದಾಗ್ಬೇಕಂತ, ಅದ್ ನಾವ್ ಮಾಡ್ಬೇಕಂತ ಹೇಳುದು. ನಮ್ಗೆ ಬರ್ಬೇಕು, ನಾವೇ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡ್ಬೇಕು. ಸೊ ಸ್ವಚ್ಛ ಭಾರತ್ 2018 ಅಲ್ಲೇನೆ ಇವ್ರು ತಗೊಂಡ್ ಬಂದ್ರು ಮೋದಿಜಿ. ಬಟ್ ಆದ್ರೆ ನಿಮಗೆ ಯಾರಿಗೂ ಅದ್ರ ರೆಸ್ಪಾನ್ಸಿಬಿಲಿಟಿ ಪ್ರಾಪರ್ ಆಗಿ ಗೊತ್ತಾಗ್ತಲ್ಲ. ಸೊ ದಯವಿಟ್ಟು ನೀವೆಲ್ಲರೂ ಪ್ಲಾಸ್ಟಿಕ್ಸ್ ನ ಅವಾಯ್ಡ್ ಮಾಡಿ. ನಿಮ್ ಸಿಟಿ ಲೈಫ್ ಅಲ್ಲಿ ನೀವು ಸಿಟಿನ ಎಲ್ರು ಆಲ್ರೆಡಿ ಗಬ್ಬೆಸ್ಬಿಟ್ಟಿದ್ರ ಪ್ಲಾಸ್ಟಿಕ್ ಹಾಕಿ, ನಮ್ ಹಳ್ಳಿನಂತೂ ಆತರ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ವಿ ಆರ್ ಗೆಟಿಂಗ್ ಅ ಶಾರ್ಟ್. ಈ ಗಿಡ ಇದೆಯಲ್ಲ, ಇದು ಪರ್ಟಿಕ್ಯುಲರ್ ಆಗಿ ಹೂ ಬಿಡಲ್ಲ ಮತ್ತೆ ಸೀಡ್ಸ್ನೂ ಹಾಕಲ್ಲ. ಸೊ ಈ ಲೀಫ್ ಏನು ಕಾಣಿಸ್ತಿದಲ್ಲ ನಿಮಗೆ, ಈ ಲೀಫ್ ಬ್ಯಾಕ್ ಸೈಡಲ್ಲಿ ಏನು ವೈಟ್ ಡಾಟ್ಸ್ ಇದೆ, ಇದೇ ಇದ್ರದ್ದು ಸೀಡ್ಸ್. ಇದೇ ಅದನ್ನು ಡ್ರಾಪ್ ಮಾಡಿ ಅದನ್ನು ಕಂಟಿನ್ಯೂ ಮಾಡ್ಕೊತಾ ಹೋಗ್ತಾ ಇರುತ್ತೆ. ಈವನ್ ಏನು ರಾಮಾಯಣದಲ್ಲಿ ಇತ್ತಲ್ಲ ಏನು ಅದು ಸಂಜೀವಿನಿನೂ ಇದೇ ಸ್ಪೀಶೀಸ್ ಅಲ್ಲಿ, ದಿಸ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಸ್ಪೀಶೀಸ್ ಆಫ್ ಸಂಜೀವಿನಿ ಅಂತ ಹೇಳ್ತಾರೆ. ಸೊ ಇದು ಆಯುರ್ವೇದಿಕ್ ಯೂಸ್ ಫಾರ್ ಆಯುರ್ವೇದಿಕ್. ಬಟ್ ಅದೇ ಇವಾಗೆಲ್ಲ ಪ್ರಾಪರ್ ರೀಸನ್ಸ್ ಅಂದರೆ ಪ್ರಾಪರ್ ಆಗಿ ಗೊತ್ತಿಲ್ಲ ಯಾವುದಕ್ಕೆ ಏನಕ್ಕೆ ಇದು ಯೂಸ್ ಮಾಡ್ತಾನೆ. ಬಟ್ ದಿಸ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಆಯುರ್ವೇದಿಕ್. ಮತ್ತೆ ಇದು ನಿಮಗೆ ರೋಡಲ್ಲಿ ಸಿಗ್ತಾ ಇರುತ್ತೆ. ಎಲ್ಲೆಲ್ಲಿ ಓಡಾಡ್ತೀರ ಅಲ್ಲೆಲ್ಲ ಕಸದ ಜೊತೆ ಇದು ಬೆಳೆದಿರುತ್ತೆ. ಬಟ್ ಆ್ಯಕ್ಚುಲಿ ಇದು ಎಲ್ಲಿ ಜಾಸ್ತಿ ಬೆಳೀತೆ ಅಂದರೆ ತುಂಬ ವಾಟರ್ ಫ್ಲೋ ಜಾಸ್ತಿ ಇರೋಂಥ ಮತ್ತು ಕೋಲ್ಡ್ ವೆದರ್ ಎಲ್ಲಿರುತ್ತೆ ಆ ಜಾಗದಲ್ಲಿ ಮಾತ್ರ ಇದು ಜಾಸ್ತಿ ಬೆಳೆಯುವಂಥದ್ದು. ಅಲ್ಲ ಇವಾಗ ಇಲ್ಲಿ ಲೋಕಲ್ ಅಂದ್ರೆ ಸ್ವಲ್ಪ ಮನೆಗಳಿದಲ್ಲ, ಇಲ್ಲಿದ್ದು ಇನ್ಕಮ್ ಸೋರ್ಸ್ ಎಲ್ಲ ಯಾವ ರೀತಿ? ಯಾಕಂದ್ರೆ ಅಲ್ಲಿಂದ ಬರ್ತಾನು ಈ ಊರಿನ ಈಗ ದೇವರ ಮನೆ ಸಂಬಂಧಪಟ್ಟಂಗೆ ಯಾವ್ದು ಅಷ್ಟು ಮನೆಗಳಿಲ್ಲ ಕಾಫಿ. ಇಲ್ಲ ಅದೇ ತಿರುಪುರ ಸಾವಿರ ಅಂದ್ರೆ ಇಲ್ಲಿ ಒಂದು 12 ಗ್ರಾಮ ಅಂದ್ರೆ ಒಂದು 1,000-2,000 ಜನ ಇದೆ, ಮನೆಗಳಿದ್ದಾವೆ. ಅವರೆಲ್ಲ ಬರ್ತಾರೆ, ಅಣಕೆ ಮಾಡ್ತಾರೆ, ದೇವಸ್ಥಾನ ಪೂಜೆ ಮಾಡಿಸ್ತಾರೆ, ಬಂತಾರೆ. ನಮಗೇನಾದ್ರೂ ಇನ್ಕಮ್ ಏನಿಲ್ಲ. ನಮ್ಗೆ ದೇವಸ್ಥಾನ ಕೆಲಸ ಇಷ್ಟ, ಪೂಜೆಯಲ್ಲಿ ಸಂಬಳ ಕೊಡ್ತಾರೆ. ಅದ್ ಬಿಟ್ರೆ ಅಂಗಡಿ ಹೋಟೆಲ್ ನಮ್ಮ ಕಮಿಟಿಯಿಂದ ಕೊಟ್ಟಿದ್ದಾರೆ. ನಮ್ಮ ದೇವಸ್ಥಾನ ಅಲ್ಲ ಅಂಗಡಿ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಕಮಿಟಿಯಲ್ಲೆಲ್ಲ ಹೇಳಿದರೆ ಅದೇ ಚನ್ನಕೇಶ್ಗೌಡರು ಅಧ್ಯಕ್ಷರು, ಮತ್ತೆ ಅರುಣ್ ಹೆಸ್ಕೊಡೋರು ಕಾರ್ಯದರ್ಶಿ, ಕೆಲವು ಸುಮಾರು ಜನ ಇದ್ದಾರೆ. ಎಲ್ಲ ಇಟ್ಕೊಂಡೆಲ್ಲ ಮಾಡ್ತಾರೆ. ಪ್ರತಿ 3ನೇ ತಾರೀಕಿಗೆ ಮೀಟಿಂಗ್ ಇದೆ ಇಲ್ಲಿ. ಆ ಮೀಟಿಂಗ್ ಕರೆದು ಏನಾದ್ರು ವಿಚಾರ ಇದ್ರೆ ಹೇಳ್ಬೋದು, ಡಿಸ್ಕಷನ್ ಮಾಡ್ಕೊಂತಾರೆ. ಸೊ ಗೈಸ್, ದೇವಸ್ಥಾನದ ಫಂಕ್ಷನ್ ಓಕೆ, ದೇವಸ್ಥಾನದೆಲ್ಲ ಮುಗೀತು. ಫೈನಲಿ ಊಟ ಮಾಡಕ್ಕೆ ಬಂದಿದ್ದೀವಿ. ಊಟ ಮಾಡಿ ವಾಪಸ್ ಬ್ಯಾಕ್ ಟು ಹೋಮ್. ಮತ್ತು ಗೌತಮ್ದು ಪ್ಲಾಂಟರ್ಸ್ ಕೆಫೆದೊಂದು ಪ್ರಮೋಷನ್ ವಿಡಿಯೋ ಮಾಡಬೇಕು, ಅದಕ್ಕೆ ಹೋಗಿ ಅದ್ರಲ್ಲಿ ಕ್ಯಾಚಪ್ ಮಾಡೋಣ ನಿಮ್ಮನ್ನು.